ಏನೋ ರೋಮಿಯೋ, ನಿನ್ ಮುಖ ನೋಡ ಹೇಳ್ಬೋದು ಟ್ಯೂಷನ್ ಫೋಟೋ ನೋಡ್ತೀಯ ತಾನೆ? ಮಗ ಐ ಲವ್ ಆರ್ ಲಾಟ್ ಬ್ರೋ. ಅದು ಹೆಂಗ್ ಹೇಳೋದು ಅಂತ ಗೊತ್ತಿಲ್ಲದೆ. ಅಷ್ಟೇನಾ? ಯಾಕೆ ಟೆನ್ಷನ್ ತಗೊಂತೀಯ ಮಗ? ಹುಡ್ಗಿರ್ ಮ್ಯಾಟ್ರ್ ಅಲ್ಲಿ ನಾನು ಎಕ್ಸ್ಪರ್ಟ್. ಅವಳಿಗೆ ಏನ್ ಇಷ್ಟ ಅಂತ ನೀನ್ ಹೇಳು. 5 ದಿವಸ ಟೈಮ್ ಕೊಡು ಮಾಮ್. ನಿನ್ ಪರವಾಗಿ ನಾನ್ ಮಾತಾಡ್ತೀನಿ ಮಗ ಅವಳ ಹತ್ರ. ನಿನ್ ಇಮೇಜ್ ನ ಊದ್ಸಿ ಅವಳನ್ನ ಲವ್ ಮಾಡೋ ಮಾಡ್ತೀನಿ ನಾನು. ಥ್ಯಾಂಕ್ಸ್ ಬ್ರೋ, ನಿಜವಾದ ಫ್ರೆಂಡ್ ಕಣೋ ನೀನು. One day later. ಇಷ್ಟೊತ್ತಾಗ್ಲೇ ಸಿದ್ದು ನೇಹ ಹತ್ರ ಮಾತಾಡ್ಬೇಕಲ್ವಾ? ಫೋನ್ ಮಾಡಿ ಕೇಳ್ತೀನಿ ಏನಾಯ್ತು ಅಂತ. ಹೇಳಿದ್ಯಾ ಮಗ ಅವಳಿಗೆ? ಬೀಳ್ತಾ ಇದ್ದಾಳೆ ಬ್ರೋ, ಫುಲ್ ಬಿಲ್ಡಪ್ ಕೊಡ್ತಾ ಇದೀನಿ ನಿನ್ ಬಗ್ಗೆ. ಅವಳಿಗೆ ಹಾರರ್ ಮೂವೀಸ್ ಅಂದ್ರೆ ತುಂಬಾ ಇಷ್ಟ. ಅವ್ನ್ ಫ್ರೀ ಟೈಮ್ ಅಲ್ಲಿ ಬರೀ ಹಾರರ್ ಮೂವೀಸ್ ನೋಡ್ತೀನಿ ಅಂತ ಅವಳಿಗೆ ಹೇಳೋ ಮಗ. ಆಯ್ತು ಮಗ, ಏನ್ ಟೆನ್ಷನ್ ತಗೋಬೇಡ. 2 days later. ಹೇಳುತ್ತೀನಿ ಅವಳಿಗೆ. ಆಲ್ಮೋಸ್ಟ್ 50% ಬಿಟ್ಬಿಟ್ಟಿದ್ದಾಳೆ ಮಗ. ಅವಳಿಗೆ ಇನ್ನೇನ್ ಇಷ್ಟ ಅಂತ ಹೇಳು. ಅವಳಿಗೆ ಗಿಟಾರ್ ಹೊಡಿಯೋರು ಅಂದ್ರೆ ಪ್ರಾಣ. ನನ್ಗೆ ಗಿಟಾರ್ ಹೊಡಿಯೋ ಸೀಕ್ರೆಟ್ ಟ್ಯಾಲೆಂಟ್ ಇದೆ ಅಂತ ಅವಳು ಹೇಳು ಆಯ್ತಾ? ಐ ಆಮ್ ಎನಿವೇ ಲರ್ನಿಂಗ್ ಮಚ ಟು ಇಂಪ್ರೆಸ್ ಹರ್. ಓಕೆ ಬ್ರೋ, ಡನ್, ಡೋಂಟ್ ವರಿ. 3 days later. ಏನ್ ಹೇಳಲ್ಲ ಮಗ ನನ್ ಬಗ್ಗೆ? ಇನ್ನೇನು, ನೀನ್ ಇಲ್ದೆ ಇರಕ್ಕೆ ಆಗಲ್ಲ ಅನ್ನೋಷ್ಟು ಬಿಲ್ಡಪ್ ಕೊಟ್ಬಿಟ್ಟಿದ್ದೀನಿ. ಇನ್ನೊಂದು ಪಾಯಿಂಟ್ ಹೇಳೋಳ ಬಗ್ಗೆ. ಅವಳಿಗೆ ದಾನ ಧರ್ಮ ಅಂದ್ರೆ ತುಂಬಾ ಇಷ್ಟ. ವೀಕೆಂಡ್ಸ್ ನಾನು ಡಾಗ್ ಶೆಲ್ಟರ್ ಕೆಲಸ ಮಾಡ್ತೀನಿ ಅಂತ ಹೇಳು ಮಗ. ನಂಗೆ ಕೊಚ್ಕೊಳ್ಳೋದು ಇಷ್ಟ ಇಲ್ಲ, ಅದಕ್ಕೆ ನಾನು ಹೇಳಿಲ್ಲ ಅಂತ ಹೇಳ್ಬಿಡು ಅವಳಿಗೆ. ಸೂಪರ್ ಮಗ, ಇನ್ನೇನು ನಿನ್ ಕೆಲಸ ಆಯ್ತು ಅಂತಾನೆ ಅನ್ಕೋ. Several days later. ಈ ನನ್ ಮಗ ಫೋನೇ ಎತ್ತಿಲ್ವ 2 ದಿವಸದಿಂದ. ನಾನೇ ಮಾಡಿ ನೇಹ ಐ ಲವ್ ಯು ಅಂತ ಹೇಳ್ಬಿಡ್ತೀನಿ ಇವತ್ತು, ಏನಾದ್ರೂ ಆಗೋಗ್ಲಿ. ಓ ಹಾಯ್, ಒಳ್ಳೇದಾಯ್ತು ನೀನ್ ಫೋನ್ ಮಾಡಿದ್ದು. ಐ ಹ್ಯಾವ್ ಸಮ್ ಎಕ್ಸೈಟಿಂಗ್ ನ್ಯೂಸ್. ನನ್ಗೀಗ ಬಾಯ್ ಫ್ರೆಂಡ್ ಇದ್ದಾನೆ. ಯು ನೋ, ಹಿಸ್ ಪರ್ಫೆಕ್ಟ್. ಅವನ್ಗೆ ಹಾರರ್ ಮೂವೀಸ್ ಅಂದ್ರೆ ಇಷ್ಟ. ಅವನು ಗಿಟಾರ್ ಬೇರೆ ಬಾರಿಸ್ತಾನೆ. ವೀಕೆಂಡ್ಸ್ ಅಲ್ಲಿ ಹಿ ಟೇಕ್ಸ್ ಕೇರ್ ಆಫ್ ಪಪ್ಪೀಸ್. ನನ್ ಕನ್ಸಿನ್ ರಾಜ್ಕುಮಾರ್ ಅವನು. ಹೌದಾ? ಅವನ ಹೆಸರೇನು? ನಮ್ ಟ್ಯೂಷನ್ ಇದಾನಲ್ಲ ಸಿಡ್, ಅವ್ನ ನಿನ್ ಫ್ರೆಂಡ್ ಅಲ್ವಾ? ಇಂಥ ಫ್ರೆಂಡ್ಸ್ ಇದ್ರೆ ವೈರಿಗಳು ಯಾರಕ್ ಬೇಕು?